ನೀವು ನೋಡ್ತಾ ಇದ್ದೀರಾ ಟೈಮ್ 9 ನ್ಯೂಸ್. ನಾನು ರೂಪ. ಸತತ 6 ವರ್ಷಗಳಿಂದ ಕೂಡ ಹನುಮ ಜಯಂತಿ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನ ನೆಲಮಂಗಲದ ಅಕ್ಕಪಕ್ಕದ ಗ್ರಾಮಸ್ಥರು ಬಹಳ ಅದ್ದೂರಿಯಾಗಿ ಆಚರಿಸ್ತಾ ಇರೋದು. ಈಗಾಗಲೇ ನೆಲಮಂಗಲದಿಂದ ದಾವಸ್ಪೇಟೆವರೆಗೂ ಮಾಲಾಧಾರಿಗಳು ಪಾದಯಾತ್ರೆ ಮಾಡ್ತಿದ್ದಾರೆ. ನೋಡೋಣ ಬನ್ನಿ ಹೇಗೆಲ್ಲ ಮಾಡ್ತಾ ಇದ್ದಾರೆ ಮತ್ತು ಅವರ ಅಭಿಪ್ರಾಯವೇನಿದ್ರ ಬಗ್ಗೆ. ಈ ತರ ಪಾದಯಾತ್ರೆ ಹೋಗ್ತಾ ಇದೀವಿ. ಆ ದೇವರಿಗೆ ಭಕ್ತಾದಿಗಳು ಈಗ ನಮ್ ಜೊತೆ ಇದ್ದಾರೆ. ಏನ್ ಹೇಳ್ತಾರೆ ಇದ್ರ ಬಗ್ಗೆ ನೋಡೋಣ ಬನ್ನಿ. ನಮಸ್ತೆ ಮೇಡಮ್, ನನ್ನ ಹೆಸರು ಮಂಗಳ ಅಂತ, ನೆಲಮಂಗಲದಿಂದ ಬಂದಿದ್ದೀವಿ. ಹನುಮ ಮಾಲೆ ಹಾಕ್ಕೊಂಡು ಇವತ್ತು ಹನುಮ ಜಯಂತಿ ಪ್ರಯುಕ್ತ ಹನುಮ ಮಾಲೆ ಹಾಕ್ಕೊಂಡು ಅಲ್ಲಿಂದ ಪಾದಯಾತ್ರೆ ಬಂದಿದ್ದೀವಿ. ಇವತ್ತು ಹನುಮ ಜಯಂತಿ ನಮ್ಮ ನೆಲಮಂಗಲ ತಾಲೂಕಲ್ಲಿ ಹಬ್ಬದ ವಾತಾವರಣ ಇದೆ. ಇನ್ನು ಸಿದ್ರು ಬೆಟ್ಟಕ್ಕೆ ಹೋದರೆ ಇನ್ನೂ ಹಬ್ಬದ ವಾತಾವರಣ ಇರುತ್ತೆ. ತುಂಬ ಖುಷಿಯಾಗುತ್ತೆ. ಅಲ್ಲಿ ಹೋಗಿ ಮತ್ತೆ ಮಾಲೆ ಎಲ್ಲ ಅಲ್ಲಿ ಇದು ಮಾಡಿ ಕಳಿಸ್ಬಿಟ್ಟು ವಾಪಸ್ ಬರ್ತೀವಿ. 6 ವರ್ಷದಿಂದ ಮಾಲೆ ನೆಲಮಂಗಲದಿಂದ ಮೇಡಮ್. ಪಂಚಾಯತಿ ಮಳಕುಂಟೆ ಪಂಚಾಯತಿ ಸದಸ್ಯರು, ಮಾಜಿ ಸದಸ್ಯರು. ಮಂಗಳ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು. ಹಾಗೂ ನಾವೆಲ್ಲ ಮಹಿಳೆಯರು ಇವತ್ತು ನೆಲಮಂಗಲ ಕ್ಷೇತ್ರದಿಂದ ಇಲ್ಲಿವರೆಗೂ ಪಾದ ನಡಿಗೆಯಿಂದ ಬಂದಿದ್ದೇವೆ. ನಮ್ಮೆಲ್ಲರೂ ಸುಮಾರು 6 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಪಾಲ್ಗೊಂಡು ಇದು ಯಶಸ್ವಿಯಾಗಿ ನಡಿಬೇಕು. ನಮ್ಮ ನಾಡು, ನಮ್ಮ ಜಲ ನುಡಿ ನಾಡು ಎಲ್ಲ ಬೆಳಿಬೇಕು. ಇದು ಮತ್ತೆ ವರ್ಷ ಇನ್ನೂ ಹೆಚ್ಚಿಗೆ ಜನಸಂಖ್ಯೆಯಲ್ಲಿ ಮಾಡಬೇಕು ಅನ್ನೋದೇ ನಮ್ಮ ಒಂದು ನಿರ್ಧಾರ. ಜೈ ಶ್ರೀರಾಮ್. ಎಲ್ರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಹನುಮ ಜಯಂತಿಯನ್ನ ಜಗದೀಶ್ ಚೌಧರಿ ನೇತೃತ್ವದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. 6 ವರ್ಷದಿಂದ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನೆಲಮಂಗಲದಿಂದ ಹನುಮ ಮಾಲಾಧಾರಿಗಳು ಪಾದಯಾತ್ರೆ ಮುಖಾಂತರ ದಾವಸ್ಪೇಟೆಗೆ ಬಂದಿದ್ದಾರೆ. ದಾವಸ್ಪೇಟೆಗೆ ನಾವೆಲ್ಲರೂ ಜೊತೆಗೂಡಿ ಹನುಮ ಜಯಂತಿಯನ್ನ ಸೆಲೆಬ್ರೇಟ್ ಮಾಡಕ್ಕೆ ಸಿದ್ದು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಜೈ ಜಗಣ, ಜೈ ಹನುಮ ಜಯಂತಿ.